ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅತ್ಯಂತ ಕುತೂಹಲಕಾರಿಯಾದ ಹಾಗೂ ಹೊಸ ಬಗೆಯ ಶೈಕ್ಷಣಿಕ ಅಧ್ಯಯನವೊಂದರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದ ಕಥೆ, ಅವರ ಹೋರಾಟಗಳು ಕೇವಲ ಒಂದು ಸ್ಫೂರ್ತಿದಾಯಕ ಕಥೆಯಾಗಿ ಮಾತ್ರ ಉಳಿಯದೆ ಭವಿಷ್ಯದ ಕಲಾವಿದರಿಗೆ ಅಧಿಕೃತ ಪಠ್ಯಪುಸ್ತಕದ ಅಧ್ಯಾಯವಾಗಬಹುದೇ? ಈ ಪ್ರಶ್ನೆಯೇ ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಕಲೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಗುರುತು ಮೂಡಿಸಿರುವ ಜಯಸಾಲಿಯನ್ ಅವರ ವೃತ್ತಿ ಪ್ರಯಾಣದ ಶೈಕ್ಷಣಿಕ ಮೌಲ್ಯಮಾಪನವನ್ನು ನಾವಿಂದು ಹಂತಹಂತವಾಗಿ ನೋಡೋಣ. ವಿಷಯದ ಆಳಕ್ಕೆ ಇಳಿಯುವ ಮುನ್ನ ಒಂದು ಸಣ್ಣ ಉದಾಹರಣೆ ತೆಗೆದುಕೊಳ್ಳೋಣ. ಆಧುನಿಕ ಬ್ರೌಸರ್ಗಳಲ್ಲಿ ಡೈನಾಮಿಕ್ ಆದ ಹುಡುಕಾಟಗಳನ್ನು ಮಾಡಲು ಜಾವಾಸ್ಕ್ರಿಪ್ಟ್ ಆನ್ ಮಾಡುವುದು ಎಷ್ಟು ಅನಿವಾರ್ಯವೋ, ನಮ್ಮ ಇಂದಿನ ಕಲಾ ಶಿಕ್ಷಣಕ್ಕೂ ಅಂತಹದ್ದೇ ಒಂದು ಡೈನಾಮಿಕ್ ಶಕ್ತಿಯ ಅಗತ್ಯವಿದೆ. ಕೇವಲ ಹಳೆಯ ಸಿದ್ಧಾಂತಗಳ ಸೆಟ್ಟಿಂಗ್ಸ್ನಲ್ಲಿಯೇ ಉಳಿಯದೆ ನೈಜ ಜೀವನದ ಕಥಾನಕಗಳನ್ನು ಶಿಕ್ಷಣದೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಆಧುನಿಕ ಕಲಾ ಶಿಕ್ಷಣ ಸಂಪೂರ್ಣವಾಗಿ ಕೆಲಸ ಮಾಡಲು ಸಾಧ್ಯ. ಭಾರತದಲ್ಲಿ ಕಲಾ ಶಿಕ್ಷಣದ ಪರಂಪರೆ ಹಿಂದಿನಿಂದಲೂ ಗುರುಕುಲ ಅಂದರೆ ಶಿಲ್ಪಿ ಶಿಕ್ಷಕ ಶಿಷ್ಯ ಪದ್ಧತಿಯನ್ನೇ ಆಧರಿಸಿತ್ತು. ಅದು ತನ್ನದೇ ಆದ ಕಟ್ಟುನಿಟ್ಟಿನ ನಿಯಮಗಳನ್ನು ಹೊಂದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. 21ನೇ ಶತಮಾನದ ಜಾಗತೀಕರಣ ಮತ್ತು ಡಿಜಿಟಲ್ ಶಿಕ್ಷಣದ ಬೇಡಿಕೆಗರೇ ಬೇರೆ. ಇಂದಿನ ವಿದ್ಯಾರ್ಥಿಗಳಿಗೆ ಕೇವಲ ತಾಂತ್ರಿಕ ಕೌಶಲ್ಯಗಳಷ್ಟೇ ಸಾಲದು. ಅವರಿಗೆ ಅಭಿವ್ಯಕ್ತಿ ಹಾಗೂ ಕಥಾನಕ ಆಧಾರಿತ ಬೋಧನೆಯ ಅಗತ್ಯವಿದೆ. ಇದೇ ಇಂದಿನ ಸಂಶೋಧನೆಯ ಮೂಲ ಪ್ರೇರಣೆ ಕೂಡ. ಇಂದಿನ ನಮ್ಮ ಚರ್ಚೆಯ ಹರಿವು ಹೀಗಿರಲಿದೆ. ಮೊದಲನೆಯದಾಗಿ ಬದಲಾಗುತ್ತಿರುವ ಕಲಾ ಶಿಕ್ಷಣ, ನಂತರ ಜಯಸಾಲಿಯನ್ ಅವರ ಪರಿಚಯ, ಮೌಲ್ಯಮಾಪನ ಮಾನದಂಡ, ಕಲೆ ಮತ್ತು ಬೋಧನೆಯ ಪ್ರಭಾವ ಹಾಗೂ ಅಂತಿಮ ತೀರ್ಪು. ವಿಭಾಗ 1: ಬದಲಾಗುತ್ತಿರುವ ಕಲಾ ಶಿಕ್ಷಣ ಹಾಗೂ ಹೊಸ ಕಾಲದ ಅಗತ್ಯಗಳು. ಇಲ್ಲಿನ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಏನೆಂದರೆ, ಸಂಶೋಧನಾ ಪ್ರಬಂಧದ ಪ್ರಸ್ತಾವನೆಯೇ ಒಂದು ಸ್ಪಷ್ಟವಾದ ವಾಸ್ತವವನ್ನು ನಮ್ಮ ಮುಂದಿಡ್ತದೆ. ಕಲಾ ಶಿಕ್ಷಣದಲ್ಲಿ ತಾಂತ್ರಿಕ ನೈಪುಣ್ಯತೆ ಮಾತ್ರ ಭವಿಷ್ಯದ ಕಲಾವಿದರನ್ನು ರೂಪಿಸಲಾರದು. ಅವರಿಗೆ ಸೃಜನಾತ್ಮಕ ಜೀವನ ಕಥೆಗಳು ಮತ್ತು ನೈಜ ಬದುಕಿನ ಹೋರಾಟಗಳನ್ನು ಒಳಗೊಂಡ ಮಾರ್ಗದರ್ಶನದ ಅಗತ್ಯವಿದೆ. ಅಂದರೆ ಕೇವಲ ಬಣ್ಣಗಳನ್ನು ಬೆರೆಸುವುದನ್ನು ಕಲಿಸುವುದಕ್ಕಿಂತ ಬದುಕಿನ ಅನುಭವಗಳನ್ನು ಕಲೆಯಾಗಿ ಹೇಗೆ ಮಾರ್ಪಡಿಸುವುದು ಎಂದು ಕಲಿಸುವ ಪಠ್ಯಕ್ರಮ ಇಂದು ಬೇಕಾಗಿದೆ. ವಿಭಾಗ 2: ಕಲಾವಿದ ಹಾಗೂ ಶಿಕ್ಷಕ ಜಯಸಾಲಿಯನ್ ಅವರ ಪರಿಚಯ. ಇವರ ಶೈಕ್ಷಣಿಕ ಪಯಣ ನಿಜಕ್ಕೂ ಅತ್ಯಂತ ವಿಶಿಷ್ಟವಾಗಿದೆ. 2014ರಲ್ಲಿ ಪ್ರತಿಷ್ಠಿತ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಿಂದ ಫೈನ್ ಆರ್ಟ್ಸ್ನಲ್ಲಿ ಪ್ರಥಮ ದರ್ಜೆಯಲ್ಲಿ BFA ಪದವಿ ಪಡೆದರು. ಆದರೆ ಕೇವಲ ದೃಶ್ಯ ಕಲೆಗಷ್ಟೇ ಸೀಮಿತವಾಗಲಿಲ್ಲ. 2022ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಡಿಸ್ಟಿಂಕ್ಷನ್ನಲ್ಲಿ ಪೂರ್ಣಗೊಳಿಸಿದರು. ಪ್ರಸ್ತುತ ಸಮಕಾಲೀನ ಭಾರತೀಯ ವಿಡಂಬನಾ ಚಿತ್ರಗಳ ಕುರಿತು PhD ಸಂಶೋಧನೆ ನಡೆಸುತ್ತಿದ್ದಾರೆ. ದೃಶ್ಯಕಲೆ ಮತ್ತು ಪ್ರಾದೇಶಿಕ ಸಾಹಿತ್ಯದ ಈ ಅಪರೂಪದ ಸಂಯೋಜನೆಯೇ ಇವರ ವ್ಯಕ್ತಿತ್ವವನ್ನು ಶೈಕ್ಷಣಿಕವಾಗಿ ವಿಶೇಷವಾಗಿಸುವು. ಈ ಪ್ರಬಂಧದ ಸಾರಾಂಶವನ್ನು ಗಮನಿಸಿದರೆ ನಮಗೆ ತಿಳಿಯುವ ಪ್ರಮುಖ ಅಂಶವೆಂದರೆ, ಜಯಸಾಲಿಯನ್ ಅವರು ಕೇವಲ ಮುಂಬೈ ಮೂಲದ ಒಬ್ಬ ಕಲಾವಿದರಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಕಲಾ ಶಿಕ್ಷಕ ಮತ್ತು ಮಾರ್ಗದರ್ಶಕರಾಗಿ ಮಹತ್ವದ ಸ್ಥಾನ ಗಳಿಸಿದ್ದಾರೆ. ರೇಖಾಚಿತ್ರ, ವಿಡಂಬನೆ ಮತ್ತು ಭಿತ್ತಿಚಿತ್ರಗಳ ಮೂಲಕ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಹಾಗೂ ITMನಂತಹ ಪ್ರತಿಷ್ಠಿತ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಇವರು ಹೇಗೆ ಸ್ಫೂರ್ತಿಯಾಗಿದ್ದಾರೆ ಎಂಬುದನ್ನು ಈ ಪೇಪರ್ ಮೌಲ್ಯಮಾಪನ ಮಾಡುತ್ತದೆ. ವಿಭಾಗ 3: ಮೌಲ್ಯಮಾಪನಕ್ಕೆ ಬಳಸಲಾದ ವೈಜ್ಞಾನಿಕ ಮಾನದಂಡಗಳು. ಇಲ್ಲಿ ಸಂಶೋಧಕರು ಬಿಗ್ಸ್ ಮತ್ತು ಟ್ಯಾಂಗ್ ಅವರ ಶೈಕ್ಷಣಿಕ ಚೌಕಟ್ಟನ್ನು ಬಳಸಿದ್ದಾರೆ. ಇದು ಪ್ರಮುಖವಾಗಿ 4 ಆಧಾರ ಸ್ತಂಭಗಳನ್ನು ಹೊಂದಿದೆ. ಮೊದಲನೆಯದು ಪ್ರಾಯೋಗಿಕತೆ, ಅಂದರೆ ಅವರ ನೈಜ ಅನುಭವ. ಎರಡನೆಯದು ಸಾಂಸ್ಕೃತಿಕ ಪೂರಕತೆ, ವಿಶೇಷವಾಗಿ ಕನ್ನಡ ತುಳುನಾಡು ಸಂಸ್ಕೃತಿಯ ಪ್ರಾತಿನಿಧ್ಯ. ಮೂರನೆಯದು ಶಿಕ್ಷಣ ಕೇಂದ್ರಿತತೆ, ಅಂದರೆ ವಿದ್ಯಾರ್ಥಿಗಳಿಗೆ ಕಲಿಸುವ ವಿಧಾನ. ಮತ್ತು ನಾಲ್ಕನೆಯದು ಪ್ರೇರಣಾಶೀಲತೆ, ಅಂದರೆ ವಿದ್ಯಾರ್ಥಿಗಳ ಆತ್ಮವಿಶ್ವಾಸದ ಮೇಲೆ ಅವರ ಪ್ರಭಾವ. ಈ 4 ಪಿಲ್ಲರ್ಗಳ ಮೇಲೆ ಇಡೀ ವಿಶ್ಲೇಷಣೆ ನಿಂತಿದೆ. ವಿಭಾಗ 4: ಕಲೆ, ಬೋಧನೆ ಮತ್ತು ಸಂಸ್ಕೃತಿಯ ವಾಸ್ತವಿಕ ಪ್ರಭಾವದ ಫಲಿತಾಂಶ. ಇದು ಅವರ ಕಲಾಕೃತಿಗಳ ವಿಕಾಸವನ್ನು ಅದ್ಭುತವಾಗಿ ಕಟ್ಟಿಕೊಡುತ್ತದೆ. 2017ರ ಮೆಟ್ರೋಪೊಲಿಸ್ ಮೂಲಕ ಮುಂಬೈ ನಗರದ ವಾಸ್ತವ್ಯವನ್ನು ರೇಖಾಚಿತ್ರಗಳಲ್ಲಿ ವಿಡಂಬನೆ ಮಾಡಿದ ಅವರು 2019ರಲ್ಲಿ ಡಿಜಿಟಲ್ ಡಿಟಾಕ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೇಲಿನ ವಿಡಂಬನೆಗೆ ಹೊರಳಿದ್ರು. ನಂತರ 2021ರಲ್ಲಿ ಮುಂಬೈ ಮೆಟ್ರೋದಲ್ಲಿ ತುಳುನಾಡು ಮೊಸೈಕ್ ಎಂಬ ಬೃಹತ್ ಭಿತ್ತಿಚಿತ್ರವನ್ನು ರಚಿಸುವ ಮೂಲಕ ಪ್ರಾದೇಶಿಕ ಸಂಸ್ಕೃತಿಯನ್ನು ಮೆಟ್ರೋಪಾಲಿಟನ್ ಜಾಗಕ್ಕೆ ಯಶಸ್ವಿಯಾಗಿ ತಂದ್ರು. ಈ ವಿಕಾಸವೇ ಒಂದು ಸುಂದರ ಪಾಠ. ಬಹುಶಃ ಈ ವರದಿಯ ಹೈಲೈಟ್ ಅಂದ್ರೆ ಇದೇನೆ.
ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಿಂದ ಪ್ರಭಾವಿತರಾಗಿ ಸ್ವತಃ ಒಂದು ಗುಂಪನ್ನು ರಚಿಸಿಕೊಂಡಿದ್ದಾರೆ ಮತ್ತು ಅದನ್ನು ಜಯಸಾಲಿಯನ್ ಇಫೆಕ್ಟ್ ಎಂದು ಕರೆಯುತ್ತಾರೆ. ಕೇವಲ 2023-24ರ ಒಂದೇ ವರ್ಷದಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಶೈಕ್ಷಣಿಕ ಪರಿಕಲ್ಪನೆಗಳಿಂದ ನೇರವಾಗಿ ಪ್ರೇರಿತರಾಗಿದ್ದಾರೆ. ಇದಕ್ಕಿಂತ ದೊಡ್ಡ ಪ್ರಾಯೋಗಿಕ ಸಾಕ್ಷಿ ಇನ್ನೇನು ಬೇಕೋ? ಇವರ ಪ್ರಭಾವ ಕೇವಲ ತರಗತಿಯ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. 2018ರಿಂದ ನಡೆಯುತ್ತಿರುವ ಆರ್ಟ್ ಪೆಡಗಾಜಿ ಲ್ಯಾಬ್ಗಳ ಮೂಲಕ 12 ಕ್ಯಾಂಪಸ್ಗಳಲ್ಲಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಬಿರಗಳನ್ನು ನಡೆಸಿದ್ದಾರೆ. ಡಿಜಿಟಲ್ ಜಗತ್ತಿನಲ್ಲೂ 1,50,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದು, ತುಳುನಾಡು ಕ್ಯಾನ್ವಾಸ್ ಎಂಬ ಹ್ಯಾಶ್ಟ್ಯಾಗ್ ಮೂಲಕ ಸಾಂಸ್ಕೃತಿಕ ಬ್ರ್ಯಾಂಡ್ ನಿರ್ಮಿಸಿದ್ದಾರೆ. ಜೊತೆಗೆ ಕಾವ್ಯ ಮತ್ತು ಕೋಡಿಂಗ್ ಅನ್ನು ಸಂಯೋಜಿಸುವ ಯೋಜನೆಗಳ ಮೂಲಕ ಕಲೆ, ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ನಡುವೆ ಅದ್ಭುತವಾದ ಸೇತುವೆ ನಿರ್ಮಿಸಿದ್ದಾರೆ. 5ನೇ ಹಾಗೂ ಕೊನೆಯ ವಿಭಾಗ, ಅಂತಿಮ ಶೈಕ್ಷಣಿಕ ತೀರ್ಪು. ಈ ಸಂಶೋಧನೆಯ ಅಂತಿಮ ತೀರ್ಮಾನ ಬಹಳ ಸ್ಪಷ್ಟವಾಗಿದೆ. ಜಯಸಾಲಿಯನ್ ಅವರ ಪ್ರಯಾಣವು ಕೇವಲ ವೈಯಕ್ತಿಕ ಯಶಸ್ಸಿನ ಕಥೆಯಲ್ಲ, ಅದು ಸಾಂಸ್ಕೃತಿಕ ಜಾಗೃತಿ ಮತ್ತು ಶೈಕ್ಷಣಿಕ ನಾವೀನ್ಯತೆಗಳ ಒಂದು ಸಂಯೋಜಿತ ಮಾದರಿ. ಸಮಕಾಲೀನ ಕಲಾವಿದರಿಗೆ ಭವಿಷ್ಯದಲ್ಲಿ ಅತ್ಯಗತ್ಯವಾಗಿ ಬೇಕಾದ ಮೌಲ್ಯಗಳು, ತತ್ವಶಾಸ್ತ್ರ ಹಾಗೂ ಪ್ರಾಯೋಗಿಕ ಸಾಧನಗಳನ್ನು ಅವರ ಜೀವನ ಕಥೆ ಒದಗಿಸುತ್ತದೆ ಎಂದು ಈ ನಿರ್ಣಯ ದೃಢಪಡಿಸುತ್ತದೆ. ಮತ್ತು ಆ ಅಂತಿಮ ಸ್ಕೋರ್ ಇಲ್ಲಿದೆ ನೋಡಿ, ಬರೋಬ್ಬರಿ 90%. ಎಲ್ಲ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪ್ರೇರಣಾಶೀಲ ಮಾನದಂಡಗಳನ್ನು ಅನ್ವಯಿಸಿ ನೋಡಿದಾಗ ಜಯಸಾಲಿಯನ್ ಅವರ ಜೀವನ ಕಥೆಯು ಭವಿಷ್ಯದ ಕಲಾವಿದರಿಗೆ ಪಠ್ಯಪುಸ್ತಕದ ಅಧ್ಯಾಯವಾಗಲು 90% ಸೂಕ್ತತೆಯನ್ನು ಹೊಂದಿದೆ ಎಂದು ವರದಿ ತೀರ್ಮಾನಿಸಿದೆ. ಇದು ನಿಜಕ್ಕೂ ಅತ್ಯುತ್ತಮ ಮಟ್ಟದ ಶೈಕ್ಷಣಿಕ ಮಾನ್ಯತೆ. ಸಂಶೋಧಕರು ಕೇವಲ ತೀರ್ಪು ನೀಡಿ ಸುಮ್ಮನಾಗಿಲ್ಲ. ಅವರು 6 ಅಧ್ಯಾಯಗಳ ಒಂದು ಸಂಪೂರ್ಣ ಪಠ್ಯಕ್ರಮವನ್ನೇ ಪ್ರಸ್ತಾಪಿಸಿದ್ದಾರೆ. ಮುಂಬೈ ಮೆಟ್ರೋದ ಆರಂಭಿಕ ದಿನಗಳ ಸವಾಲುಗಳು, ರೇಖೆ, ವಿಡಂಬನೆ, ಭಿತ್ತಿಚಿತ್ರಗಳ ತ್ರಿಕೋಣ, ಕನ್ನಡ ತುಳುನಾಡಿನ ಸಾಂಸ್ಕೃತಿಕ ಮರುಜೋಡಣೆ, ಶಿಕ್ಷಕ ಮಾರ್ಗದರ್ಶಕನ ಸಮಾಗಮ, ಸಮಕಾಲೀನ ವಿಡಂಬನೆ ಮತ್ತು ಡಿಜಿಟಲ್ ರೂಪಾಂತರ, ಒಬ್ಬ ಜೀವಂತ ವ್ಯಕ್ತಿಯ ಬದುಕಿನ ಅನುಭವಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಅಕಾಡೆಮಿಕ್ ಪಠ್ಯವನ್ನಾಗಿ ಪರಿವರ್ತಿಸಬಹುದು ಎಂಬುದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಈ ವಿಸ್ತೃತ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನಾಳೆಯ ಸೃಷ್ಟಿಕರ್ತರಿಗೆ ಯಾರ ಜೀವನ ಕಥೆ ಪಠ್ಯಪುಸ್ತಕವಾಗಲಿದೆ? ಜಯಸಾಲಿಯನ್ ಅವರಂತಹ ನೈಜ, ಪ್ರಾಯೋಗಿಕ ಹಾಗೂ ಸಾಂಸ್ಕೃತಿಕ ಬೇರುಗಳಿರುವ ಸಾಧಕರ ಬದುಕು ನಮ್ಮ ಶಿಕ್ಷಣ ವ್ಯವಸ್ಥೆಯ ಭಾಗವಾದಾಗ ಮಾತ್ರ ಕಲಿಯುವಿಕೆ ನಿಜವಾದ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಕೇವಲ ಸಿದ್ಧಾಂತಗಳಿಗಿಂತ ಬದುಕಿನ ಕಥಾನಕಗಳು ಭವಿಷ್ಯದ ಕಲಾವಿದರಿಗೆ ಅತ್ಯುತ್ತಮ ಮಾರ್ಗದರ್ಶಕವಾಗಬಲ್ಲವು ಎಂಬುದನ್ನು ಈ ಸಂಶೋಧನೆ ಸಾಬೀತುಪಡಿಸಿದೆ. ಈ ಶೈಕ್ಷಣಿಕ ಅನ್ವೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.